ಜಿಲ್ಲಾಧಿಕಾರಿಗಳು, ಮುಖ್ಯಮಂತ್ರಿಗಳು ಹಾಗೂ ಮುಖ್ಯ ಕಾರ್ಯದರ್ಶಿಯವರಿಗೆ ಕೊಡ್ತಾ ಇದ್ದೀವಿ. ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ ಕೋಲಾರ ಮಾನ್ಯರೇ, ವಿಷಯ ರೈತರು ಬೆಳೆದ ಮಾವಿನ ಹಣ್ಣು ಮತ್ತು ಟೊಮೊಟೊಗೆ ಲಾಭದಾಯಕ ಬೆಲೆ ನೀಡಲು ನಾವು ಲಾಭದಾಯಕ ಬೆಲೆ ಕೇಳ್ತಾ ಪ್ರಾಫಿಟಬಲ್ ಪ್ರೈಸ್ ಇದನ್ನು ಪರಿಹಾರ ಇನ್ನೊಂದು ಕೋಲಾರ ಜಿಲ್ಲೆಯ ರೈತರು ಕೊಳವೆ ಬಾವಿಗಳ ಮೂಲಕ ಕೃಷಿಯನ್ನು ಮಾಡಿ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳಾದ ಮಾವು, ಜಂಬುನೇರಳೆ, ಸೀಬೆ ಬೆಳೆಗಳನ್ನು ಬೆಳೆದಿದ್ದರೂ ಫಸಲು ಬಂದಾಗ ಮಾರುಕಟ್ಟೆ ಸಿಗದೆ ಫಸಲನ್ನು ಗಿಡದಿಂದ ಬಿಡಿಸುವ ಕೂಲಿ ಸಹ ಸಿಗುತ್ತಿಲ್ಲ. ಕಳೆದ 1 ವರ್ಷದಿಂದ ರೈತರು ಮಾಡಿದ ಫಸಲು ಉತ್ತಮವಾಗಿ ಬಂದರೂ ಬೆಲೆ ಸಿಗದೆ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಆದುದರಿಂದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಜಿಲ್ಲೆಯ ರೈತರ ನೆರವಿಗೆ ಧಾವಿಸಬೇಕು ಎಂದು ಭಾರತೀಯ ಕಿಸಾನ್ ಸಂಘ ಈ ಮೂಲಕ ತಮ್ಮ ಜನ ಸಂವಿಧಾನಕ್ಕೆ ಹಕ್ಕೊತ್ತಾಯ ಮಾಡುತ್ತಿದ್ದೇವೆ. ನಮ್ಮ ಬೇಡಿಕೆ ಏನೆಂದರೆ, ಮಾವಿಗೆ ಘೋಷಣೆ ಮಾಡಿರುವ ಬೆಂಬಲ ಬೆಲೆ ಫಸಲು ಬಿಡಿಸಲು ಕೂಲಿಗೆ ಸಾಕಾಗುತ್ತಿಲ್ಲ. APMC ಮಾರುಕಟ್ಟೆಗೆ ತೆಗೆದುಕೊಂಡು ಬರುವ ವಾಹನ ಬಾಡಿಗೆ, ತೂಕ ಮಾಡುವ ಶುಲ್ಕ ಸೇರಿದಂತೆ ರೈತರು ತಂದ ಮಾವಿನ ಹಣ್ಣಿಗೆ ರೈತರು ಕೈಯಿಂದಲೇ ಹೆಚ್ಚುವರಿಯಾಗಿ ವೆಚ್ಚವಾಗುತ್ತದೆ. ಹಾಗೂ ಬೆಳೆ ಇಲ್ಲದ ಕಾರಣ ತೋಟಗಳನ್ನು ಮಾಡಿದ ಫಸಲು ಹಾಳಾಗಿದೆ. ಆದುದರಿಂದ ಸರ್ಕಾರ ಅಧಿಕಾರಿಗಳು ಮತ್ತು ಸಿಬ್ಬಂದಿಯಿಂದ ರೈತರ ತೋಟಗಳಿಗೆ ಭೇಟಿ ನೀಡಿ ಮಾವಿನ ಗಿಡ ಮರಗಳು ಇರುವ ತೋಟಗಳಿಗೆ GPS ಮೂಲಕ ಫೋಟೋಗ್ರಫಿ ಮಾಡಿ ತೋಟಗಾರಿಕೆ ಇಲಾಖೆಯಲ್ಲಿ 1 ಎಕರೆಗೆ ನಿರ್ವಹಣಾ ವೆಚ್ಚ 50,000 ಅವರು ಪ್ರಪೋಸ್ ಮಾಡಿರ್ತಾರೆ. ಆ ಒಂದು 50,000 ಪ್ರತಿ ಎಕರೆಗೆ ಎಲ್ಲ ರೈತರಿಗೂ ಕೊಡಬೇಕಂತ ನಮ್ಮ ಬೇಡಿಕೆ. ನೀವು ಇವಾಗ APMCನಲ್ಲಿ ತೂಕ ಹಾಕಿದ್ರೆ ಮಾತ್ರ 4,000 ಕೊಡ್ತೀವಿ. ಇವಾಗ ಜೂನ್ 24-25 ನೀವು ಅನೌನ್ಸ್ ಮಾಡಿದ ಸರ್ಕಾರ. ಮೇಯಿಂದ ಕಟಾವಾಗಿದೆ. ಸುಮಾರು 70% ಮಾವು ಕಟಾವಾಗೋಗಿದೆ. ಇವಾಗ ಎಲ್ಲಿಂದ ತರೋದು ರೈತರು? ಕಟಾವಾಗಿದೆ. ಅದರ ಜೊತೆಗೆ ನಿಮ್ಮ ತಾಲೂಕು ಆಫೀಸು ತಪ್ಪು ಮಾಡಿದೆ. ಬೇಜಾರು ಮಾವು ಇದ್ದರೂ ಕೂಡ ಅದನ್ನು ಮಾವು ಕ್ವೆಶ್ಚನ್ ಮಾಡಿಲ್ಲ. ಪಾಣಿ ಬೇಕು ಅಂತ ನೀವು ಒಂದು ಕಂಡೀಷನ್ ಆಗ್ತಾ ಇದ್ದೀವಿ. ಅದು ಯಾಕೆ ತಪ್ಪು? ನಾವು ರೈತರ ಬರಲಿಕ್ಕಾಗುತ್ತಾ? ಯಾಕೆ ಬರ್ಸಿಲ್ಲ ನೀವು? ಇವಾಗ ಟನ್ಗಟ್ಟಲೆ ಬೇಕಾಗಿಲ್ಲ, ಟನ್ ಮೇಲೆ ನಮ್ಗೆ ಪರಿಹಾರ ಬೇಕಲ್ಲ. ಪ್ರತಿ ಎಕರೆಗೆ GPS ಮಾಡಿ ರೈತರ ತೋಟಕ್ಕೆ ಹೋಗಿ ಎಷ್ಟು ಎಕರೆವಾರು ಪರಿಹಾರ ಕೊಡಲಿ. ಅದು ನಮ್ಮ ಮಾವಿನ ಬೆಲೆ ಬಗ್ಗೆ ನಮ್ಮ ಬೇಡಿಕೆ. ಇತರ ಬೇಡಿಕೆಗಳು ಮಾವಿಗೆ ಸೇರಿದಂತೆ ಇತರೆ ಬೆಳೆಗಳಾದಂಥ ಟೊಮೊಟೊ, ಹಣ್ಣು, ತರಕಾರಿಗಳು ಬೆಳೆದಿರುವ ರೈತರಿಗೆ ಬೆಲೆ ಕುಸಿತ ಉಂಟಾದ ತಕ್ಷಣ ರೈತನಿಗೆ ನಷ್ಟವಾಗದ ರೀತಿಯಲ್ಲಿ ಸರ್ಕಾರ ವೈಜ್ಞಾನಿಕವಾಗಿ ಬೆಲೆ ನಿಗದಿ ಮಾಡಿ ಪರಿಹಾರ ನೀಡಬೇಕು. ಈ ನಂಬರ್ ಸಮಸ್ಯೆಯನ್ನು ತಾಲೂಕಿನಲ್ಲಿ ಕನಿಷ್ಠ 3 ತಿಂಗಳ ಒಳಗೆ ಬಗೆಹರಿಸಬೇಕು ಮತ್ತು ಕೃಷಿ ಚಟುವಟಿಕೆಗಳಿಗೆ ಸಹಕಾರಿ ಬ್ಯಾಂಕ್ಗಳು ಸೇರಿದಂತೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಸುಲಭವಾಗಿ ಶೂನ್ಯ ಬಡ್ಡಿಯಲ್ಲಿ ಸಾಲ ನೀಡಬೇಕು. ಕುರಿ, ಮೇಕೆ, ಹಸು, ಎಮ್ಮೆ ಸೇರಿದಂತೆ ಹಲವಾರು ಜಾನುವಾರುಗಳು ಮೇವಿಗೆ ಪ್ರತಿ ಗ್ರಾಮದಲ್ಲೂ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯಂತೆ ಸರ್ಕಾರಿ ಜಮೀನುಗಳಲ್ಲಿ ಹುಲ್ಲು ಬೆಳೆಸಿ ಜಾನುವಾರುಗಳಿಗೆ ಮೇವು, ನೀರು ಸಿಗುವಂತೆ ಮಾಡಬೇಕು. ಕೆರೆ ಕುಂಟೆಗಳ ಹೂಳು ತೆಗೆದು ಅಭಿವೃದ್ಧಿಪಡಿಸಿ ರೈತರು ಮತ್ತು ಕೃಷಿಗೆ ಉತ್ತೇಜನ ನೀಡಬೇಕು ಎಂಬ ಬೇಡಿಕೆ ಪತ್ರವನ್ನು ಮುಳಬಾಗಲ್ ತಹಸೀಲ್ದಾರ್ ಮೂಲಕ ತಮ್ಮ ಘನ ಸಂವಿಧಾನಕ್ಕೆ ಭಾರತೀಯ ಕಿಸಾನ್ ಸಂಘದ ಮುಳಬಾಗಲು ಶಾಖಾ ವತಿಯಿಂದ ಮತ್ತು ಈ ಭಾಗದ ಎಲ್ಲ ರೈತರು ಕೂಡ ಈ ಮನವಿಯನ್ನು ಸರ್ಕಾರಕ್ಕಾಗಿ ಸಲ್ಲಿಸುತ್ತಿದ್ದೇವೆ.